14ನೇ ಶತಮಾನದ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧ ಮತ್ತು ಬಲಿಷ್ಠವಾದ ಸಾಮ್ರಾಜ್ಯವೇ ಈ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯರು ಶ್ರೀ ವಿದ್ಯಾರಣ್ಯರ ಸಹಾಯದಿಂದ ತುಂಗಭದ್ರಾ ನದಿಯ ದಡದ ಮೇಲೆ ಕ್ರಿಸ್ತಶಕ 1336ರಲ್ಲಿ ಸ್ಥಾಪನೆ ಮಾಡಿದರು. ಈ ಸಾಮ್ರಾಜ್ಯದ ಕುಲದೇವರು ಅಂದರೆ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ. ಈ ಸಾಮ್ರಾಜ್ಯವು ಅತ್ಯಂತ ಶ್ರೀಮಂತ ಭರಿತ ಸಾಮ್ರಾಜ್ಯವಾಗಿತ್ತು. ಇದು ಹೇಗೆ ಅಂದರೆ ಈ ಸಾಮ್ರಾಜ್ಯದಲ್ಲಿ ಮುತ್ತು, ರತ್ನ, ವೈಡೂರ್ಯವು ಸಂತೆಯಲ್ಲಿ ಸೇರಿನ ಗಟ್ಟಲೆ ಹಡಿದು ಕೊಡುತ್ತಿದ್ದರು. ಅಂತಹ ಶ್ರೀಮಂತ ಸಾಮ್ರಾಜ್ಯವಾಗಿತ್ತು. ಈ ಸಾಮ್ರಾಜ್ಯವನ್ನು 4 ರಾಜವಂಶ ಆಳ್ವಿಕೆ ಮಾಡಿದವು. ಅವುಗಳೆಂದರೆ ಮೊದಲನೆಯದು ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ವಂಶಗಳಾಗಿವೆ. ಈ ಸಾಮ್ರಾಜ್ಯವನ್ನು ಮೊದಲನೆಯವಾಗಿ ಆಳ್ವಿಕೆ ನಡೆಸಿದ ವಂಶವೆಂದರೆ ಆ ವಂಶವೇ ಸಂಗಮ ವಂಶ. ಈ ವಂಶದ ಪ್ರಮುಖ ದೊರೆ ಏನೆಂದರೆ ಪ್ರೌಢದೇವರಾಯ. ಇವನ ಕಾಲದಲ್ಲಿ ತುಂಬ ಬದಲಾವಣೆ ಆಯಿತು ಈ ಸಾಮ್ರಾಜ್ಯ ಮತ್ತು ಜಗತ್ ಪ್ರಸಿದ್ಧಿಯೂ ಆಯಿತು ಈ ಸಾಮ್ರಾಜ್ಯ. ನೆಕ್ಸ್ಟ್ ಈ ಪ್ರೌಢದೇವರಾಯನಿಗೆ ಗಜ ಬೇಟೆಗಾರನೆಂದು ಪ್ರಸಿದ್ಧಿ ಹೊಂದಿದನು. ಇವರ ನಂತರ ಸಾಳುವ ವಂಶವು ಆಡಳಿತಕ್ಕೆ ಬಂತು ಮತ್ತು ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಅಷ್ಟೇನು ಪ್ರಸಿದ್ಧಿಯೂ ಹೊಂದಲಿಲ್ಲ. ನಂತರ ವರ್ಷಗಳಲ್ಲಿ ತುಳುವ ವಂಶವು ಅಧಿಕಾರಕ್ಕೆ ಬಂತು. ಈ ವಂಶವು ಅಧಿಕಾರಕ್ಕೆ ಬಂದ ನಂತರ ವಿಜಯನಗರ ಸಾಮ್ರಾಜ್ಯವು ಇಡೀ ಭಾರತಕ್ಕೆ ಪ್ರಸಿದ್ಧಿ ಹೊಂದಿತು. ಈ ಪ್ರಸಿದ್ಧಿಗೆ ಮುಖ್ಯ ಕಾರಣಕರ್ತರಾದ ರಾಜವಂಶವೆಂದರೆ ಅಥವಾ ರಾಜನೆಂದರೆ ಅವನೇ ಶ್ರೀ ದಕ್ಷ ಆಡಳಿತಗಾರನಾದ ಶ್ರೀ ಕೃಷ್ಣದೇವರಾಯ.